ವಂತಾರದಲ್ಲಿ ಸುಮಾರು 1.5 ಲಕ್ಷ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಲಾಗುತ್ತಿದೆ. ಈ ಪ್ರಾಣಿಗಳಲ್ಲಿ ಬಹುತೇಕ ಪ್ರಾಣಿಗಳು ಒಂದು ಸಮಯದಲ್ಲಿ ಹಿಂಸೆಗೆ ಒಳಗಾಗಿದ್ದವು. ಈ ಮೊದಲು ಮುಂಬೈನಲ್ಲಿ ಪ್ರಾಣಿಗಳಿಗೆ ಸಣ್ಣ ಆಶ್ರಯವನ್ನ ಅನಂತ್ ಅಂಬಾನಿ ನಿರ್ಮಿಸಿದ್ದರು. ಅದಾದ ನಂತರ ಪ್ರಾಣಿಗಳ ಬಗ್ಗೆ ಅವರಿಗೆ ಹೆಚ್ಚು ಆಸಕ್ತಿ ಮೂಡಿತ್ತು. ಆ ಆಸಕ್ತಿಯೇ ಈಗ ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಮುಂದುವರಿದ ಪ್ರಾಣಿ ಸಂರಕ್ಷಣಾ ಕೇಂದ್ರವಾದ ವಂತಾರ ಅಭಿವೃದ್ಧಿಗೆ ಕಾರಣವಾಗಿದೆ. My mother has always been a great inspiration to me. My mother, when I was young boy and we were going, I was I think 12 years old, we were traveling from Jaipur to Ranthambore. In the middle on the road we saw a young elephant with a mahavat going on the road in the peak heat, and the elephant was walking a little weirdly. So I told my mom we want to rescue it. So that was the first elephant and we had no idea how to take care of the elephant. So we got the elephant, we kept it, and then we said we'll build slowly boon boon se sagar banta hai. ಬಾಲ್ಯದಿಂದಲೂ ಅನಂತ್ ಅಂಬಾನಿ ಪ್ರಾಣಿಗಳನ್ನು ಆತ್ಮೀಯವಾಗಿ ಕಾಣುತ್ತಿದ್ದರು. ಈಗ ವಂತಾರ 2,000ಕ್ಕೂ ಹೆಚ್ಚು ಜಾತಿಗಳ ಪ್ರಾಣಿಗಳನ್ನು ರಕ್ಷಿಸಲು ಮತ್ತು ಅವುಗಳಿಗೆ ಪುನರ್ವಸತಿ ಕಲ್ಪಿಸುವುದಕ್ಕೆ ಸಹಾಯ ಮಾಡುತ್ತಿದೆ. ನಾವೀನ್ಯತೆ ಮತ್ತು ಸುಸ್ಥಿರತೆಯ ಪರಿಕಲ್ಪನೆಯನ್ನು ಅನಂತ್ ಅಂಬಾನಿ ಹೊಂದಿದ್ದಾರೆ. ಈ ಮೂಲಕ ಸ್ಥಳಾಂತರಗೊಂಡ, ಅನಾಥವಾಗಿರೋ ಹಾಗೂ ಅಳಿವಿನಂಚಿನಲ್ಲಿರುವ ವನ್ಯಜೀವಿಗಳನ್ನು ರಕ್ಷಿಸುವುದಕ್ಕೆ ವಂತಾರ ಮುಂದಾಗಿದೆ.